ರೀತಿಯಾಗಿ ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ಶ್ರೀಗಳವರು ಅಮೃತವಾಣಿಯನ್ನು ನಮಗೆ ನೀಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹರೇ ನಮಃ. ಭಜದಮಲಜನ ಔನ್ನತ್ಯ ಭೂತಿಯಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಹಯಮುಖಹರಯೇ ಅಮುತ್ರ ಪಾತ್ರೇ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನಭಾಷಣಂ ನಮಾಮಿ ಅದೀನಭಾಷಣಂ ನಮಾಮಿ ಉದಾರಂ ವಿಬುಧೇಶ. ಶ್ರೀ ಗುರುಭ್ಯೋ ನಮಃ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುದಾಯುಧಂ ವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ. ವಸುದೇವ ಕೃಷ್ಣನನ್ನು ನೋಡಿದಂತಹ ಕ್ರಮ, ಸೆರೆಮನೆಯಲ್ಲಿ ನೋಡಿದಂತಹ ಕ್ರಮ. ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ. ಭಗವಂತ ರಾಮನಾಗಿ ಹೇಗೆ ಅವತಾರ ಮಾಡಿದ ಆ ರೀತಿಯಲ್ಲಿ ಕೃಷ್ಣನಾಗಿ ಅವತಾರ ಮಾಡಿದ್ದಲ್ಲ. ರಾಮನಾಗಿ ಅವತಾರ ಮಾಡುವಾಗಲೇ ರಾಮಚಂದ್ರ ಮಗುವಿನ ರೂಪದಲ್ಲೇ ಅವತಾರ ತಾಳಿದ್ದ. ಆದರೆ ಕೃಷ್ಣನಾಗಿ ಬರಬೇಕಾದ್ರೆ ಮೊದಲು ಕೃಷ್ಣ ತಾನು ದೇವರು ಎನ್ನುವ ಚಿತ್ರಣವನ್ನು ವಸುದೇವ ದೇವಕಿಯರಿಗೆ ಕೊಟ್ಟು ಆಮೇಲೆ ಮಗುವಿನ ಚಿತ್ರಣವನ್ನು ಕೊಟ್ಟ. ಅಂದರೆ ದೇವರನ್ನು ನಾವು ಹೇಗೆ ಕಾಣಬೇಕು, ದೇವರ ಉಪಾಸನೆ ಯಾವ ರೀತಿ ಮಾಡಬೇಕು ಎನ್ನುವುದನ್ನು ಇಲ್ಲಿ ತೋರಿಸಿಕೊಟ್ಟಿದ್ದಾನೆ ಕೃಷ್ಣ. ದೇವರನ್ನು ಮಗುವಿನಂತೆ ಉಪಾಸನೆ ಮಾಡಬೇಕು ಅಂತ ಅರ್ಥ. ಒಂದು ಮಗು ಅಂತಾದರೆ ಅದರನ್ನು ಸ್ನಾನ ಮಾಡಿಸುವುದೋ, ಅದಕ್ಕೆ ಉಣ್ಣಿಸುವುದೋ, ಇದರಲ್ಲೆಲ್ಲ ತುಂಬ ನಿಗಾ ತಗೊಳ್ತೇವೆ ನಾವು. ಪುಟ್ಟ ಮಗುವಾಗಬೇಕು. ಸುಮಾರು 1 ವರ್ಷದ ಒಳಗಿನ ಮಗು ಅಂತಾದರೆ ಅಂತಹ ಮಗುವಿನ ಬಗ್ಗೆ ಭಾರೀ ಕಾಳಜಿ ತಗೊಳ್ತೇವೆ. ಉಣ್ಣಿಸುವಾಗಲೂ ಅಷ್ಟೇ, ಏನು ಸಿಕ್ಕಿದ್ದನ್ನೆಲ್ಲ ಮಗುವಿಗೆ ಉಣ್ಣಿಸೋಲ್ಲ. ಯಾವುದು ಮೃದುವಾದ ಆಹಾರ ಉಂಟು ಅದನ್ನೇ ಮಗುವಿಗೆ ನಾವು ಉಣ್ಣಿಸ್ತೇವೆ. ಸ್ನಾನ ಮಾಡಿಸುವಾಗಲೂ ಕೂಡ ಅಷ್ಟೇ ನಿಗಾ ವಹಿಸಿಕೊಂಡು ಸ್ನಾನ ಮಾಡಿಸ್ತೇವೆ ಮಗುವನ್ನು. ಅದೇ ರೀತಿ ನಮ್ಮ ದೇವರನ್ನು ಕೂಡ ನೋಡಬೇಕು ಅಂತಾರೆ. ಮೃದುವಾದ ಆಹಾರವನ್ನು ಭಗವಂತನಿಗೆ ಕೊಡಬೇಕು, ಕಠಿಣವಾದ ಆಹಾರವನ್ನು ಕೊಡುವುದಲ್ಲ. ಹಾಗಾದ್ರೆ ನಾವು ಕೇಳ್ಬೋದು, ಹಾಗಾದ್ರೆ ಕೃಷ್ಣಾಷ್ಟಮಿ ಚಕ್ಕುಲಿ ಅಂತ. ಅದಕ್ಕಂದ್ರು ಚಕ್ಕುಲಿಯನ್ನು ಕೂಡ ಮಾಡುವಾಗಲೂ ಕೂಡ ಅದು ಬಹಳ ಗಟ್ಟಿ ಇರುವಂತೆ ಮಾಡಬೇಡಿ ಅಂತ ಅದರ ಅರ್ಥ. ಮೃದುವಾಗಿರುವಂತೇನೆ ಮಾಡಿ ಅಂತ ಅದರ ಅರ್ಥ. ಒಬ್ರು ಯಾರು ಹೀಗೆ ಚಕ್ಕುಲಿ ಮಾಡಿದ್ದುಂಟು. ಹೊಸಬ್ರು ಲಗ್ನ ಆಗಿ ಬಂದದ್ದಷ್ಟೇ, ಮನೆಯಲ್ಲೆಲ್ಲ ದೇವರು ದಿಂಡ್ರು ಅಂತ ಸ್ವಲ್ಪ ಜಾಸ್ತಿ. ಆದ್ರಿಂದ ಬಂದಿರತಕ್ಕಂಥ ಸೊಸೆಗೆ ಮಾವ ಹೇಳಿದ ಕೃಷ್ಣಾಷ್ಟಮಿಗೆ ಚಕ್ಕುಲಿ ಆಗಬೇಕು ಅಂತ ಹೇಳಿಕೊಂಡು ಮಾಡಿದ್ರು. ಕೈಯಲ್ಲಿ ಮುರಿಲಿಕ್ಕೆ ಬರಲಿಲ್ಲ, ಬಾಯಲ್ಲಿಟ್ಟಾಗ ತುಂಡಾಗಲಿಲ್ಲ. ಕೊನೆಗೆ ಕಲ್ಲನ್ನು ಹಿಡಿದು ಆ ಚಕ್ಕುಲಿಯನ್ನು ಚಚ್ಚಿದ್ರು. ಆಗ ತುಂಡಾಯಿತು. ಯಾವುದು? ಕಲ್ಲು. ಅದರಿಂದ ದೇವರಿಗೆ ಕೊಡುವಾಗ ಅಂದ್ರೆ ಮೃದುವಾದನ್ನು ಕೊಡಬೇಕು. ಶಬ್ದದ ಅರ್ಥ ಮೃದುವಾದ ಮನಸ್ಸಿನಿಂದ ಕೊಡಬೇಕು ಅಂತ ಅದರ ಅರ್ಥ. ಮೆತ್ತಗಿನ ಕಠಿಣವಾದ ಮನಸ್ಸಿನಿಂದ ಕೊಡುವುದಲ್ಲ ಅಂತ ಅರ್ಥ. ಆ ನಿಟ್ಟಿನಲ್ಲಿ ಕೃಷ್ಣ ಅದಕ್ಕೋಸ್ಕರ ಕಪ್ಪು ಬಣ್ಣದ ರೂಪ. ಕೃಷ್ಣ ಕಪ್ಪು ಬಣ್ಣದ ರೂಪ. ಕಲಿಯುಗದಲ್ಲಿ ಯಾವ ಕಪ್ಪನ್ನು ನಾವು ದೂರ ಇಡುತ್ತೇವೋ ಅದಕ್ಕೆ ದೇವರಂದ ನಾನು ಕಪ್ಪು ಬಣ್ಣದಲ್ಲೇ ಬರ್ತೇನೆ ಸಮಾಜಕ್ಕೆ ಅಂತಂದ. ಆದ್ರಿಂದಲೇ ನಮ್ಮಲ್ಲಿ ಶ್ಲೋಕ ಕೃಷ್ಣವರ್ಣಂ ಕಲೌ ಕೃಷ್ಣಂ
ಸಾಂಗೋಪಾಂಗಂ ಸಪಾರ್ಷತಂ ಅಂತ ಕೃಷ್ಣವರ್ಣಂ ಕೃಷ್ಣಂ. ನಾವು ಕೃಷ್ಣ 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 ಅಂತ ಹೇಳಿಕೊಂಡು ಉಪಾಸನೆ ಯಾಕೆ ಅಷ್ಟು ಒತ್ತು ಕೊಟ್ಟು ಮಾಡಬೇಕು ಅಂತಂದರೆ, ವ್ಯಾಸರಾಯರು ಹೇಳಿದ್ರಲ್ಲ, ಕೃಷ್ಣ 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 ಎಂದು 3 ಬಾರಿ ಕರೆಯಲು ಸಂತುಷ್ಟನಾಗಿ ಮುಕ್ತಿಯ ಕೊಟ್ಟು ಮಿಕ್ಕ ಭಾರ ಹೊರುವನು ಅಂತ ಹೇಳಿಕೊಂಡು ಅಲ್ಲಿ ಕೃಷ್ಣ 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 ಅಂತ ಹೇಳಿಕೊಂಡು, ಯಾಕೆ ಕೃಷ್ಣ ಅಂತ ಕಲಿಯುಗದಲ್ಲಿ ಕೃಷ್ಣ ರೂಪಕ್ಕೆ ಅಷ್ಟು ಒತ್ತು ಯಾಕೆ ಕೊಟ್ರು ಅಂತಂದ್ರೆ ಮತ್ತೇನಿಲ್ಲ, ಆ ಹೆಸರೇ ಹಾಗುಂಟು. ಒಂದು ಕಪ್ಪು ಬಣ್ಣದವ ಅಂತ ಹೇಳಿಕೊಂಡು, ಹೆಸರಿಗೆ ಸರಿಯಾದ ರೂಪ ಭಗವಂತನದ್ದು. ನಮ್ಮಲ್ಲಿ ಹೆಸರು ಒಂದಿರುತ್ತೆ, ಆ ಮಗುವಿನ ಅವಾಂತರ ಮತ್ತೊಂದು ರೀತಿ ಇರುತ್ತೆ. ಹೆಸರಿಗೂ ಮಗುವಿನ ಚರ್ಯೆಗೂ ಸಂಬಂಧನೇ ಇರುವುದಿಲ್ಲ ನಮ್ಮಲ್ಲಿ. ಅದಕ್ಕಂದ್ರು ಪ್ರತಿ ದಿವಸ ಕೃಷ್ಣ 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 ಅಂತ ಚಿಂತನೆ ಮಾಡು. ಫಲಿತಾಂಶ ಏನಾಗುತ್ತೆ, ನಮ್ಮ ಮಗುವಿಗೆ ನಾವು ಏನೋ ನಕ್ಷತ್ರ ಪ್ರಕಾರನೋ ರಾಶಿ ಪ್ರಕಾರನೋ ವಾರದ ಪ್ರಕಾರನೋ ಏನೋ ಮಗುವಿಗೆ ಹೆಸರಿಟ್ಟಿರ್ತೇವೆ. ಆ ಹೆಸರಿಗೆ ತಕ್ಕಂತೆ ಮಗು ಬೆಳಿಬೇಕು ಅಂತಾದ್ರೆ ಕೃಷ್ಣ ಕೃಷ್ಣ ಕೃಷ್ಣ, ಹೇಗೆ ಕೃಷ್ಣ ಎನ್ನತಕ್ಕಂತಹ ಹೆಸರು ಆ ಮಗುವಿನ ರೂಪಕ್ಕೆ ಸರಿಯಾಗಿತ್ತೋ, ಹೆಸರಿಗೆ ಸರಿಯಾಗಿ ಮಗು ಕೃಷ್ಣ ಎನ್ನತಕ್ಕಂಥ ಮಗು ಹೇಗೆ ಬೆಳೆಯಿತೋ, ಆ ದೃಷ್ಟಿಯಲ್ಲಿ ಕೃಷ್ಣ 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 ಅಂತ ಹೇಳಿಕೊಂಡು ಕಲಿಯುಗದಲ್ಲಿ ಕಪ್ಪು ಬಣ್ಣದ ಕೃಷ್ಣ ಎನ್ನತಕ್ಕಂಥ, ಯಾವ ನಮಗೆ ಕಲಿಯುಗದಲ್ಲಿ ಭಗವಂತ ಅಂತಂದ್ರೆ ದೂರನೋ, ಯಾವ ನಮಗೆ ಕಲಿಯುಗದಲ್ಲಿ ದೇವರು ಅಂತಂದ್ರೆ ಸ್ವಲ್ಪ ದೂರ ಹೋಗ್ತೇವೋ, ದೇವರ ಕಡೆಗೆ ನಮಗೆ ಆಕರ್ಷಣೆ ಇರುವುದಿಲ್ಲವೋ, ಅದಕ್ಕೋಸ್ಕರ ದೇವರು ಅಂದ, ವಸುದೇವನ ಹತ್ರ ಅಂದ, ನನಗೆ ಕೃಷ್ಣ ಎನ್ನತಕ್ಕಂಥ ಹೆಸರನ್ನೇ ಇಡಬೇಕು ಅಂತಂದ. ವಸುದೇವನಿಗೆ ಪ್ರೇರಣೆ ಮಾಡಿ ಗರ್ಗಾಚಾರ್ಯರ ಮೂಲಕ ಕೃಷ್ಣ ಎನ್ನತಕ್ಕಂಥ ಹೆಸರನ್ನೇ ಇರಿಸಿಕೊಂಡ. ಯಾವುದಕ್ಕೋಸ್ಕರ, ಆ ಹೆಸರನ್ನು ಪ್ರತಿ ದಿವಸ ಉಚ್ಚಾರಣೆ ಮಾಡಿ 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 ನಮ್ಮ ಮನಸ್ಸು ಕೃಷ್ಣನ ಕಡೆಗೆ ಆಕರ್ಷಣೆಗೆ ಒಳಗಾಗಬೇಕು. ಕೃಷ್ಣ ಶಬ್ದದ ಅರ್ಥನೇ ಆಕರ್ಷಣೆ ಅಂತ ಅರ್ಥ. ಕರ್ಷಣ ಕೃಷ್ಣ ಅಂತಂದ್ರು. ಆದ್ರಿಂದ ನಿಮ್ಮೆಲ್ಲರ ಮನಸ್ಸು ದಿವಸಕ್ಕೆ ಸ್ವಲ್ಪ ಹೊತ್ತಾದ್ರೂ ಭಗವಂತನ ಕಡೆಗೆ ಆಕೃಷ್ಟ ಆಗಬೇಕು, ಎಳೆಯಲ್ಪಡಬೇಕು, ಸೆಳೆಯಲ್ಪಡಬೇಕು. ಆ ದೃಷ್ಟಿಯಿಂದ ಕೃಷ್ಣ ಅಂತ ಹೇಳಿ ಕೃಷ್ಣ ತಾನು ಆ ರೂಪದಿಂದ ಆ ಹೆಸರಿನಿಂದ ಸಮಾಜದಲ್ಲಿ ಚೆನ್ನಾಗಿ ಮೆರೆದ. ಹೇಗಿದ್ದಾನೆ, ಅವತಾರ ಮಾಡುವಾಗ ಕೃಷ್ಣನ ಅಲಂಕಾರ ಹೇಗಿತ್ತು, ವಸುದೇವ ಸ್ಪಷ್ಟ ತಾನೇ ನೋಡಿದ್ದನ್ನು ವೇದವ್ಯಾಸದೇವರು ದಾಖಲೆ ಮಾಡಿದ್ರು. ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷ ಪರಿಶ್ವಕ್ತ ಸಹಸ್ರ ಕುಂತಲಂ. ಕುಂತಲ ಶಬ್ದಕ್ಕೆ ತಲೆ ಕೂದಲು ಅಂತ ಅರ್ಥ. ಎಷ್ಟು ತಲೆ ಕೂದಲು? ಸಹಸ್ರ ಕುಂತಲ. ಸಹಸ್ರ ಅಂದ್ರೆ 999, ಸಾವಿರ. ಸಹಸ್ರ, ಸಾವಿರ ಕೂದಲು. ವಸುದೇವ ಅಷ್ಟು ಬೇಗ ಲೆಕ್ಕ ಮಾಡಿದ್ನ? 1000 ಕೂದಲುಂಟು ಅಂತೇಳಿ ವಸುದೇವ ಲೆಕ್ಕ ಮಾಡಿದ್ನ? 1000 ಕೂದಲು ಇರುವುದಾ? ಒಂದು ಪ್ರಶ್ನೆ. ಅವ ತುಂಬ ಭಯಗ್ರಸ್ತನಾಗಿದ್ದ ಅಲ್ಲಿ. ಇನ್ನು ಇಷ್ಟ ತನಕ 6 ಮಕ್ಕಳನ್ನು ಕಂಸ ಹೊಡೆದ. ಇದೊಂದು ಚಂದದ ಮಗು ಭಗವಂತ ಬಂದಿದ್ದಾನೆ, ಇನ್ನು ಈ ಮಗುವನ್ನು ಕೂಡ ಕಂಸ ಹೊಡಿತಾನೋ ಏನೋ ಅಂತ ಹೇಳಿಕೊಂಡು ತಲೆಯಲ್ಲಿ ಭಯ ತುಂಬಿದೆ. ಇಂಥ ಸಂದರ್ಭದಲ್ಲಿಯೂ ಕೂಡ ವಸುದೇವ ಏನ್ ಹೇಳಿದ? 1000 ಕೂದಲಿನಿಂದ ಕೂಡಿದ ಸಹಸ್ರ ತಾಗಿತ ಸಹಸ್ರ ಕುಂತಲಂ ಅಂತ ಹೇಳಿಕೊಂಡು 1000 ಕೂದಲಿನಿಂದ ಕೂಡಿದ ಕೃಷ್ಣನನ್ನು ವಸುದೇವ ಕಂಡ ಅಂತಾರೆ. ಲೆಕ್ಕ ಮಾಡಿದ್ನ ಅಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಆ ಕಿರೀಟದಿಂದ ಕೂಡಿತ್ತಲ್ವೋ ತಲೆ ಕೃಷ್ಣನದ್ದು, ಕಿರೀಟದಿಂದ ಕೂಡಿರ್ಬೇಕು ಅಂತಾದ್ರೆ ಕೂದಲು ಲೆಕ್ಕಕ್ಕೆ ಹೇಗೆ ಸಿಗುತ್ತೆ ಅಂತ ಮತ್ತೊಂದು ಪ್ರಶ್ನೆ. ಅದು ಒಳ್ಳೆಯ ಕಿರೀಟ, ಸಾಲದ್ದಕ್ಕೆ ಕಿರೀಟದ ಪ್ರಭೆ ಸುತ್ತಮುತ್ತ ಹರಡಿದೆ. ಆದ್ರಿಂದ ಒಂದು ರೀತಿಯಲ್ಲಿ ತಲೆ ಕೂದಲು ಕಾಣಿಸುವುದೇ ಇಲ್ಲ ಅಲ್ಲಿ. ಆ ಕಿರೀಟ ಅದರ ಪ್ರಭಾವಳಿಯೇ ಕಾಣಿಸ್ತದೆ. ಪ್ರಭೆಗಳು ಸುತ್ತ ಇರತಕ್ಕಂಥದ್ದೇ ಕಾಣಿಸ್ತದೆ ವಿನಃ ತಲೆ ಕೂದಲು ಕಾಣಿಸುವುದೇ ಇಲ್ಲ. ಹೀಗಿದ್ರೂ ಕೂಡ ವಸುದೇವ ಏನ್ ಮಾಡಿದ?
999 ಸಹಸ್ರ, 1000 ಕೂದಲು ಉಳ್ಳವ ಅಂತ ಲೆಕ್ಕ ಮಾಡಿಯೇ ಬಿಟ್ಟ ಅಂತ ಒಂದು. ಅದಕ್ಕೆ ಒಂದು ಉತ್ತರ ನಮ್ಮಲ್ಲಿ ನಿಮ್ಮಲ್ಲಿ ಏನಂತಂದು ಬಿಟ್ರೆ, ನಾವು ನಿನ್ನೆ ನೋಡಿದ್ದೇವೆ. ವಸುದೇವ ಯಾರು? ಕಶ್ಯಪ. ಕಶ್ಯಪನ ಉಲ್ಟಾ ಪಲ್ಟಾ ಮಾಡಿಬಿಟ್ರೆ ಪಶ್ಯಕ, ನೋಡುವವನು ಅಂತ ಅರ್ಥ. ಸದಾ ಕಾಲ ದೇವರನ್ನು ನೋಡಿಕೊಂಡು ನಖಶಿಖ ಅಂತ ದೇವರನ್ನು ನೋಡುವವನಾದ್ದರಿಂದ ದೇವರ ತಲೆಯಲ್ಲಿ ಕೂದಲು ಎಷ್ಟುಂಟು ಎನ್ನುವುದನ್ನು ಕೂಡ ಲೆಕ್ಕ ಮಾಡಿದ ಎನ್ನುವುದರ ಆಶ್ಚರ್ಯ ಇಲ್ಲ, ಇರ್ಲಿ. ಆದ್ರೆ ಅದನ್ನು ಇನ್ನೊಂದು ರೀತಿಯಲ್ಲಿ ನೋಡೋಣ ಅಂತಾರೆ. ಏನು? ಸಹಸ್ರ ಕುಂತಲಂ. ಸಹಸ್ರ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ನಮಗೆಲ್ಲ ಗೊತ್ತು ಏನು ಅಂತಂದ್ರೆ 999 ಸಹಸ್ರ, 1000 ಎನ್ನುವುದು ಸಹಸ್ರ ಶಬ್ದಕ್ಕೆ ಅರ್ಥ. ಅದಕ್ಕೆ ಇನ್ನೊಂದು ಅರ್ಥ ಕೊಟ್ರು ಸಹಸ್ರ ಶಬ್ದಕ್ಕೆ, ಜೊತೆ ಜೊತೆಯಲ್ಲಿ ಇರತಕ್ಕದ್ದು ಎನ್ನುವುದಕ್ಕೆ ಸಹಸ್ರ. ಸಹ ಅಂದ್ರೆ ಜೊತೆಗೆ, ಸರ ಅಂದ್ರೆ ಸಂಚಾರ ಮಾಡುದು, ಜೊತೆ. ಸಹಸ್ರ ನಾಮ ಅಂತ ಗೊತ್ತಾ? ಗೊತ್ತು. ಎಷ್ಟು ನಾಮಗಳು? ಸಹಸ್ರ ನಾಮಗಳು ಅಲ್ವೋ? ಕೆಲವರು ಅದನ್ನು ಹೇಳ್ತಾ ಹೋದಾಗ 1016 ಆಗುತ್ತೆ, ಕೆಲವರು ಅದನ್ನು ಹೇಳ್ತಾ ಹೋದಾಗ 900 ಮುಗಿಯುತ್ತೆ. ಹಾಗೆ ಮತ್ತೆ ಸಹಸ್ರ ನಮಗೆ ಬೇಕಾದದನ್ನು ಒಡೆದುಕೊಂಡು 1000ಕ್ಕೆ ನಿಲ್ಲಿಸುವುದು ನಾವು. ನಿಮ್ಗೊಂದು ಉದಾಹರಣೆ ಕೊಡ್ತೇನೆ. ಕೆಲವರಂತಾರೆ ಮಹರ್ಷಯೇ ನಮಃ ಅಂತಾರೆ, ಕಪಿಲಾಚಾರ್ಯಾಯ ನಮಃ ಅಂತಾರೆ. ಇನ್ನು ಕೆಲವರಿದ್ದಾರೆ ಮಹರ್ಷಿ ಕಪಿಲಾಚಾರ್ಯಾಯ ನಮಃ ಅಂತಂದ್ರು. ಇನ್ನು ಕೆಲವರಿದ್ದಾರೆ ಅಣವೇ ನಮಃ, ಬೃಹತೇ ನಮಃ, ಕೃಶಾಯ ನಮಃ, ಸ್ಥೂಲಾಯ ನಮಃ, ಗುಣಭೃತೇ ನಮಃ, ನಿರ್ಗುಣಾಯ ನಮಃ. ಅಣುರ್, ಬೃಹತ್, ಕೃಶ, ಸ್ಥೂಲ, ಗುಣಭೃತ್, ನಿರ್ಗುಣ, 6 ಆಯ್ತು. ಹಾಗೆ ಹೇಳ್ತಾ ಹೋದ್ರು. ಅಲ್ಲಿ 1000 ದಾಟಿತು. ಸರ್ವಪ್ರಹರಣ ಆಯ್ತು ಅಂತಂದಾಗ 1000 ದಾಟಿತು. ಇದು ಸಹಸ್ರನಾಮ ಆಗಬೇಕು ಅಂತ ಅವರಿಗೆ ತಲೆಯಲ್ಲಿ ಬಂತು. ಏನ್ ಮಾಡಿದ್ರು? ಅಣುರ್ಬೃಹತೇ ನಮಃ ಅಂತಂದ್ಬಿಟ್ರು. ಅಣುರ್ಬೃಹತೇ ನಮಃ, ಗುಣಭೃತ ನಿರ್ಗುಣಾಯ ನಮಃ, ಕೃಶಸ್ಥೂಲಾಯ ನಮಃ. ಯದ್ಯಪಿ ಹೀಗೆ ಹೇಳುವುದೇ ಪ್ರಶಸ್ತ, ಅಣುರ್ಬೃಹತೇ ನಮಃ ಅಂತ ಹೇಳುವುದೇ ಪ್ರಶಸ್ತ. ಅಣವೇ ನಮಃ, ಬೃಹತೇ ನಮಃ ಅಂತ ಹೇಳುವುದಕ್ಕಿಂತ ಅಣುರ್ಬೃಹತೇ ನಮಃ ಅಂತ ಹೇಳುವುದೇ ಒಳ್ಳೆಯ, ತುಂಬಾ ಅರ್ಥ ಕೊಡುತ್ತೆ. ಯಾಕೆ ತುಂಬಾ ಅರ್ಥ ಕೊಡುತ್ತೆ? ದೇವರು ಅಂತಂದ್ರೆ ಏನು? ಪರಸ್ಪರ ವಿರುದ್ಧವಾದ್ದನ್ನು ಕೂಡ ತನ್ನಲ್ಲಿ ಕೂಡಿಸಿಕೊಳ್ಳುವವನನ್ನೇ ದೇವರು ಅಂತ ಕರೆಯುವುದು. ನಮ್ಮಲ್ಲಿ ನಾವು ಪುರಾಣಗಳಲ್ಲಿ ಕೇಳಿದ್ದುಂಟು, ಋಷಿ ಮುನಿಗಳು ತಪಸ್ಸು ಮಾಡ್ತಾ ಇರುವ ಜಾಗ ಪತ್ತೆ ಹಚ್ಚುವ ಬಗೆ ಹೇಗೆ ಅಂತಂದ್ರೆ, ಯಾವ ಜಾಗದಲ್ಲಿ ಹಾವು ಮತ್ತೆ ಮುಂಗುಸಿ ಜೊತೆ ಜೊತೆಗೆ ಇರುತ್ತೋ, ಯಾವ ಜಾಗದಲ್ಲಿ ಹುಲಿ ಮತ್ತೆ ಆಕಳು ಜೊತೆ ಜೊತೆಗೆ ಇರ್ತದೋ, ಯಾವ ಜಾಗದಲ್ಲಿ ಮನುಷ್ಯರು ಒಟ್ಟೊಟ್ಟಿಗೆ ಇರ್ತಾರೋ. ಯಾಕೆಂದ್ರೆ ಒಬ್ಬನನ್ನು ಕಂಡ್ರೆ ಮತ್ತೊಬ್ಬನಿಗೆ ಆಗೋ. ಆದ್ರಿಂದ ಅವ ಇದ್ದಾನೆ ಅಂದ್ರೆ ಇವ ಬರೋಲ್ಲ, ಇವ ಇದ್ದಾನೆ ಅಂದ್ರೆ ಅವ ಬರೋಲ್ಲ. ಹಾಗಾದ್ರೆ ಪರಸ್ಪರ ವಿರುದ್ಧವಾದ್ದು ಒಂದೇ ಕಡೆ ಸೇರಿತು ಅಂತಂದ್ರೆ, ಓ ಇದು ಋಷಿಗಳು ತಪಶ್ಚರ್ಯ ಮಾಡಿದ ಜಾಗ ಕಾಣುತ್ತೆ ಅಂತ ನಾವು ಅಂತೇವಲ್ವಾ? ಋಷಿಗಳಿರುವ ಜಾಗದಲ್ಲೇ ಪರಸ್ಪರ ವಿರುದ್ಧವಾದ್ದು ಕೂಡುತ್ತದೆ ಅಂತಂದ್ರೆ, ಋಷಿಗಳ ಅಪ್ಪ ಭಗವಂತ ಅವನಲ್ಲಿ ಪರಸ್ಪರ ವಿರುದ್ಧವಾದ್ದು ಕೂಡೋಲ್ವಾ? ಹಾಗಾದ್ರೆ ತನ್ನಲ್ಲಿ ಯದ್ಯಪಿ ಅಣು ಮತ್ತೆ ಬೃಹತ್ ಏಕಕಾಲದಲ್ಲಿ ಕೂಡೋಲ್ಲ. ಒಂದ ಅಣುವಾದ್ರೆ ಅಣುವೆ, ಬೃಹತ್ ಆದ್ರೆ ಬೃಹತ್ತೆ. ಹೊರತು ಅಣು ಮತ್ತೆ ಬೃಹತ್ ಎರಡು ಕೂಡ ಏಕಕಾಲದಲ್ಲಿ ಭಗವಂತ ತನ್ನಲ್ಲಿ ಕೂಡಿಸಿಕೊಳ್ತಾನೆ. ಆನೆ ಒಳಗೂ ದೇವರಿದ್ದಾನೆ, ಬೃಹತ್ ಆಗಿದ್ದಾನೆ. ಇರುವೆಯ ಒಳಗೂ ಭಗವಂತ ಇದ್ದಾನೆ, ಅಣುವಾಗಿದ್ದಾನೆ. ಏಕಕಾಲದಲ್ಲಿ ಭಗವಂತ. ಹಾಗಾದ್ರೆ ಹೇಗೆ? ಅಣುರ್ಬೃಹತೇ ನಮಃ, ಕೃಶಸ್ಥೂಲಾಯ ನಮಃ. ನಾವು ಏಕಾದಶಿ ದಿವಸ ಕೃಶ, ದ್ವಾದಶಿ ದಿವಸ ಸ್ಥೂಲರು. ಆದ್ರೆ ದೇವರು ಹಾಗಲ್ಲ. ಏಕಾದಶಿ ದಿವಸನೇ ಕೃಷನು ಹೌದು, ಸ್ಥೂಲನು ಹೌದು. ದ್ವಾದಶಿ ದಿವಸ ಕೃಷನು ಹೌದು, ಸ್ಥೂಲನು ಹೌದು. ಆದ್ರಿಂದ ಈ ರೀತಿಯಲ್ಲಿ ಹೇಳಿದ್ರೆ ಭಗವಂತನ ಮಹತ್ವವನ್ನು ನಾವು ಜಾಸ್ತಿ ಮಾಡಿದಂತೆ ಆಯ್ತು. ಅಂತೂ ಆ ನಾಮಗಳು ಸ್ವಲ್ಪ ಆಚೆ ಈಚೆ ಈಚೆ ಆಚೆ ಅಂತೆಲ್ಲ ಆಗತಕ್ಕಂಥ ಕ್ರಮ ಸಹಜವಾಗಿ ಉಂಟು. ಹಾಗಾದ್ರೆ ಮತ್ತೆ ಸಹಸ್ರನಾಮ ಅಂದ್ರೆ ಏನರ್ಥ ಅಂದ್ರೆ, ಆ 1000 ನಾಮಗಳಿಗೆ 1000 ಋಕ್ಕುಗಳ ಸಂಬಂಧ ಉಂಟಾ? ಋಂಗ್ ಮಂತ್ರಗಳ ಸಂಬಂಧ ಉಂಟು. ಅದನ್ನು ಬೃಹತಿ ಸಹಸ್ರ ಅಂತ ನಾವು ಕರೀತೇವ. ಬೃಹತಿ ಅಂದ್ರೇನು? ವೇದ ಮಂತ್ರಗಳು ಅಂತ ಅರ್ಥ. ಈ 1000 ನಾಮಗಳಿಗೆ 1000 ವೇದ ಮಂತ್ರಗಳ ಸಂಬಂಧವನ್ನು ಹಚ್ಚಿ ಅದನ್ನು ಬೃಹತಿ ಸಹಸ್ರ ಅಂತ ನಾವು ಅಲ್ಲಲ್ಲಿ ಯಾಗ ಮಾಡ್ತೇವೆ. ಅದೆಲ್ಲ ಒಟ್ಟು ಸೇರಿಸಿದಾಗ ಎಷ್ಟು ಅಕ್ಷರಗಳಾಗ್ತದೆ? ಹಿರಿಯರಂದ್ರು 72,000 ಅಕ್ಷರಗಳು ಅಂತಂದ್ರು. ನಮ್ಮ ದೇಹದಲ್ಲಿ 72,000 ನಾಡಿಗಳಂತೆ. ಯಾಕೆ ನೀವು ನೋಡಿಲ್ಲ, ನಾನು ನೋಡಿಲ್ಲ.
ನೀವು ನೋಡುವುದು ಬಿಡಿ, ವೈದ್ಯನಿಗಂತೂ ಸಿಗಲೇ ಇಲ್ಲ. ಅಷ್ಟು ನಾಡಿಗಳು ನಮ್ಮ ದೇಹದಲ್ಲಿ ಉಂಟು. ಒಂದೊಂದು ನಾಡಿಗೆ ಸಂಬಂಧಪಟ್ಟು ಒಂದೊಂದು ಅಕ್ಷರದಂತೆ 72,000 ನಾಡಿಗಳಿಗೆ ಸಂಬಂಧಪಟ್ಟು 72,000 ಅಕ್ಷರಗಳನ್ನು ಒಳಗೊಂಡ ಸಹಸ್ರನಾಮಗಳು ಅಂತ ಹಿರಿಯರು ಕೊಟ್ಟಿರತಕ್ಕಂಥ ಕ್ರಮ. ಆ 72,000 ನಾಡಿಗಳು ನಮ್ಮ ಜೊತೆಗೆ ಹೋಗ್ತಾ ಇರ್ತಾವ. ಆ ನಾಡಿಗಳು ಚೆನ್ನಾಗಿರ್ಬೇಕಾ? ಆ ನಾಡಿಗಳು ಚೆನ್ನಾಗಿ ಇರಬೇಕು ಅಂತಾದ್ರೆ ಆ ನಾಡಿಗಳು ಭಗವಂತನ 1000 ನಾಮಗಳು, ನಾಮದ ಒಟ್ಟಿಗೆ ಬೃಹತಿ ಅನ್ನತಕ್ಕಂಥದ್ದು ಆ 72,000 ಅಕ್ಷರಗಳು, ಇವುಗಳೆಲ್ಲ ನಾಡಿಯ ಒಟ್ಟಿಗೆ ಇತ್ತು ಅಂತಂದ್ರೆ ಮನುಷ್ಯನಿಗೆ ಆರೋಗ್ಯ. ಹಾಗಾದ್ರೆ ಅದು ಸಹಸ್ರನಾಮ ಅಂದ್ರೆ ಏನು? 999,000 ನಾಮಗಳು ಅಂತ ಅರ್ಥ ಮಾಡಿ, ಇನ್ನೊಂದರ್ಥ ಏನು ಅಂತಂದ್ರೆ ಜೀವರುಗಳ ಜೊತೆಗೇನೆ ಸಹ ಸರತೀತಿ ಸಹಸ್ರ. ಸಹ ಜೊತೆಗೇನೆ ಸರತಿ ಅಂದ್ರೆ ಸಂಚಾರ ಮಾಡುವುದು. ನಾವು ಸರ್ ಅಂತ ಕರಿತೇವಲ್ಲ, ತರಗತಿಯಲ್ಲಿರುವ ಅಧ್ಯಾಪಕನನ್ನು ಸರ್ ಅಂತ ಕರೀತೇವೆ. ಹೆಣ್ಣು ಅಂತಾದ್ರೆ ಮೇಡಮ್ ಅಂತಲೋ ಅಥವಾ ಮಿಸ್ ಅಂತಲೋ ಏನೋ ಕರೀತಾರೆ. ನೆನಪಾಯ್ತು, ಹೇಳ್ತೇನೆ. ಅವರಿಗೆ ಮಿಸ್ ಅಂತ ಯಾಕೆ ಹೆಸರು ಗೊತ್ತಾ? ವಿದ್ಯಾರ್ಥಿ ಏನೋ ಡೌಟ್ಸ್ ಇಟ್ಟುಕೊಂಡು ಟೀಚರ್ ಸ್ಟಾಫ್ ರೂಮ್ಗೆ ಹೋದ್ರೆ ಅವರಲ್ಲಿ ಇರುವುದಿಲ್ಲ, ಮಿಸ್ ಆಗಿರ್ತಾರೆ. ಅದಕ್ಕೆ ಅವರಿಗೆ ಮಿಸ್ ಅಂತ ಹೆಸರು. ಈ ಗಂಡಸು ಅಂತಾದ್ರೆ ಸರ್ ಅಂತ ಕರೀತಾರಲ್ಲ, ಯಾಕೆ? ತರಗತಿಯಲ್ಲಿ ಅವ ಕೂತ್ಕೊಂಡು ಪಾಠ ಮಾಡಬಾರದು. ಮಕ್ಕಳು ಕೂತಿರುವಾಗ ಅವನು ನಿಧಾನಕ್ಕೆ ತರಗತಿಯಲ್ಲಿ ಸರತಿ ಸಂಚಾರ ಮಾಡಿಕೊಂಡು ಮಕ್ಕಳಿಗೆ ಪಾಠ ಮಾಡಬೇಕು. ಅಧ್ಯಾಪಕ ಸಂಚಾರ ಮಾಡಿಕೊಂಡು ಮಕ್ಕಳಿಗೆ ಪಾಠ ಮಾಡಿದ್ರೆ ಸಂಚರಿಸಿ ಪಾಠ ಮಾಡಲು ಮಕ್ಕಳು ಕೂತು ಕೇಳುವರು. ಅಧ್ಯಾಪಕ ಕೂತು ಪಾಠ ಮಾಡಲು ವಿದ್ಯಾರ್ಥಿಗಳು ಮಲಗುವರು. ಆದ್ರಿಂದ ಅವನಿಗೆ ಸರತಿ ಸರ್ ಅಂತ ಅದಕ್ಕೋಸ್ಕರ ಹೆಸರು. ತರಗತಿಯಲ್ಲಿ ಸಂಚಾರ ಮಾಡಿಕೊಂಡು ನಿಧಾನಕ್ಕೆ ಸಂಚಾರ ಮಾಡಿಕೊಂಡು ಅವ ಪಾಠ ಮಾಡಬೇಕು. ಅದಕ್ಕೋಸ್ಕರ ಸರ್ ಅಂತ ಹಾಕಿದ ತಕ್ಷಣದಲ್ಲೇ ಹೋಯ್ತು ಅಂದ್ರೆ ಅದಕ್ಕೆ ಸಾರು ಅಂತ ಅಷ್ಟೇ. ಸರಕ್ಕನೆ ಹೋದ್ರೆ ಸಾರು, ನಿಧಾನಕ್ಕೆ ಹೋಗ್ತಾ ಇದ್ರೆ ಸರ್. ಅದ್ರ ಇದು ಏನು? ಸಹಸ್ರ ನಾಮಗಳು. ಎಂತಹ ನಾಮಗಳು? ಸಹಸ್ರ ನಾಮಗಳು. ಜೀವರುಗಳ ನಾಡಿಗಳ ಜೊತೆಗೆ ಸರತಿ ಸಂಚಾರ ಮಾಡತಕ್ಕಂತಹ ನಾಮಗಳು ಸಹಸ್ರ ನಾಮಗಳು ಅಂತ. ಅದೇ ರೀತಿಯಲ್ಲಿ ಸಹಸ್ರ ಕುಂತಲ ಅಂದರೆ ಭಗವಂತನ ಜೊತೆಗೆ ಯಾವಾಗಲೂ ಇರತಕ್ಕಂತಹ ಕೂದಲುಗಳು ಸಹಸ್ರ ಕುಂತಲ ಅಂತ. ಭಗವಂತನ ಜೊತೆಗೇನೆ ಇರುತ್ತಂತೆ ಆ ಕೂದಲು. ಎಂದೂ ಕೂಡ ಭಗವಂತನ ತಲೆಯನ್ನು ಬಿಟ್ಟು ಹೋಗೋಲ್ಲ. ಆದ್ದರಿಂದ ವಸುದೇವ ಅಂದ ಸಹಸ್ರ ಕುಂತಲ, ಯಾವಾಗಲೂ ಕೂಡ ನಿನ್ನ ಜೊತೆಗೇನೆ ಇರತಕ್ಕಂತಹ. ಅದೇನು ಮಹಾವಿಶೇಷ? ಜೊತೆಗಿರತಕ್ಕಂಥ ಕೂದಲು ಉಳ್ಳವ ಅಂತ ಅವನನ್ನು ಯಾಕೆ ಇವ ಉಪಾಸನೆ ಮಾಡಿದ ಅಂತಂದು ಬಿಟ್ರೆ, ನಮಗೂ ಕೂಡ ಹಾಗೇನೆ ಆಗಬೇಕು. ತಲೆ ಕೂದಲು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರಬೇಕು, ಸಾಯುವ ತನಕ ನಮ್ಮ ಜೊತೆಯಲ್ಲೇ ಇರಬೇಕು. ಏನಾಗಿದೆ ಅಂತಂದ್ಬಿಟ್ರೆ ನಾವು ಬದುಕಿರ್ತೇವೆ, ಕೂದಲು ಇರೋ ತಲೆಯಲ್ಲಿ ಕೂದಲು ಇರೋಲ್ಲ. ನಾವಿರ್ತೇವೆ, ತಲೆಯಲ್ಲಿ ಕೂದಲು ಇರೋಲ್ಲ. ಏನರ್ಥ ಅದರದ್ದು? ನಾವು ಬದುಕಿದ್ರು ಕೂಡ ತಲೆಯಲ್ಲಿ ಕೂದಲಿಲ್ಲ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ತುಂಬಾ ಸಮಸ್ಯೆ ಉಂಟು ಅಂತ. ನಮ್ಮಲ್ಲಿ ಸಾಮಾನ್ಯ ಅದರದ್ದೊಂದು ಸಂಕೇತ ಅಂತೆ. ಆದ್ರಿಂದ ಅಂಥವನ್ನು ಸಿಕ್ಕಿ ನಾವು ಕೂಡ್ಲಿಕ್ಕೆ ಏನು ತುಂಬಾ ಸಮಸ್ಯೆನೋ ಅಂತ ಕೇಳ್ತೇವೆ. ನಮ್ಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದ, ಅಲ್ಲ ತಲೆಯಲ್ಲಿ ಒಂದು ಕೂದಲಿಲ್ಲ. ಹಾಗಾದ್ರೆ ವಸುದೇವ ಉಪಾಸನೆ ಮಾಡಿದ ಕ್ರಮ ಸದಾ ನಿನ್ನ ಜೊತೆಗೇನೆ ಇರುವ ಕೂದಲುಳ್ಳವ ಸಹಸ್ರ ಕುಂತಲ. ನಿನ್ನ ಜೊತೆಗೇನೆ ಸಂಚಾರ ಮಾಡತಕ್ಕಂತಹ ಕೂದಲುಗಳಿಂದ ಕೂಡಿದವ ಅಂತೇಳಿ ಭಗವಂತನ ಚಿಂತನೆ ಮಾಡಿದ್ರೆ ನಮ್ಮ ತಲೆ ಕೂದಲು ಸದಾಕಾಲ ನಮ್ಮ ಜೊತೆಗೇನೆ ಇರುವಂತೆ ಭಗವಂತ ಮಾಡ್ತಾನೆ. ಸಮಸ್ಯೆಗಳು ಬಾರದಂತೆ ಭಗವಂತ ನೋಡಿಕೊಳ್ತಾನೆ. ಇದು ಭಗವಂತನಿಗೆ ಮಾತ್ರ ಅಂತಲ್ಲ, ವಾಯುದೇವರನ್ನೂ ಕೂಡ ಶಾಸ್ತ್ರಕಾರರು ಹಾಗೆಯೇ ಕರೆದಿದ್ದಾರೆ. ಸಮುದ್ರ ಮಥನ ಮಾಡುವಾಗ ವಿಷ ಬಂತ. ಆ ವಿಷ ಬಂದಾಗ ದೇವರು ಅಂದ,
ತೆಕೋ ವಿಷ ಅಂತ ತನ್ನ ಮಗನ ಹತ್ರ, ವಾಯುದೇವರ ಹತ್ರ ತೆಕೋ ವಿಷ ಅಂತ. ಸಮಾಜದ ಒಳಿತಿಗೋಸ್ಕರ ಭಗವಂತ ಮಾಡಿದ ಕ್ರಮ, ಸಮಾಜದ ಉದ್ಧಾರಕ್ಕೋಸ್ಕರ, ಸಮಾಜ ನಾಶ ಆಗಬಾರ್ದೆನ್ನುವ ದೃಷ್ಟಿಯಿಂದ ನಾಶ ಆಗುವ ಪ್ರಸಂಗ ಬಂತು ಅಂತಂದ್ರೆ ದೇವರು ಏನ್ ಮಾಡ್ತಾನೆ, ತನ್ನವರನ್ನೇ ಬಲಿ ಕೊಡ್ತಾನೆ, ನಾ ಸಮಾಜವನ್ನು ಬಲಿ ಕೊಡೋಲ್ಲ. ಏನ್ ಮಾಡಿದ, ಸಮಾಜಕ್ಕೋಸ್ಕರ ಭಗವಂತ ಮಾಡಿದ್ದು ಏನ್ ಮಾಡಿದ, ತನ್ನ ಮಗನ ಹತ್ರ ಹೇಳಿದ ಕುಡಿಯೋ ವಿಷ ಅಂತೇಳಿ ವಾಯುದೇವರ ಹತ್ರ ಹೇಳಿದ. ವಾಯುದೇವರು ಏನ್ ಮಾಡಿದ್ರು, ತೆಕೊಂಡ್ರು. ಬಂಗಾರದ ಪಾತ್ರದಲ್ಲಿರತಕ್ಕಂಥ ವಿಷ ವಾಯುದೇವರು ತೆಕೊಂಡ್ರು. ಅವರು ಕುಡಿಯುವ ಸಂದರ್ಭದಲ್ಲಿ ವಾಯುದೇವರನ್ನು ಅಮ್ಮ ಹೊಗಳುವ ಕ್ರಮ. ಅಮ್ಮ ಅಂದ್ರೆ ವೇದ ಮಂತ್ರ ಅಂತ ಅರ್ಥ, ಲಕ್ಷ್ಮಿ ಅಂತ ಅರ್ಥ. ಅವಳು ಹೊಗಳುವ ಕ್ರಮ ಏನು, ಕೇಶಿ ವಿಷಸ್ಯ ಪಾತ್ರೇಣ ಯದೃದ್ರೇಣ ಅಪಿಬತ್ ಸಹ ಅಂತ ಹೇಳಿಕೊಂಡು. ಕೇಶಿ ಯಾರಿಗೆ ಹೆಸರು ಕೊಟ್ಟದ್ದು, ವಾಯುದೇವರಿಗೆ ಕೇಶಿ ಅನ್ನತಕ್ಕಂಥ ಹೆಸರು ಕೊಟ್ಟಿದ್ದಾರೆ ಋಗ್ವೇದ. ಏನರ್ಥ, ಕೇಶವುಳ್ಳವ ಅಂತ ಅರ್ಥ. ಏನರ್ಥ, ಸಮಸ್ಯೆ ಇಲ್ಲದವ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಸಹಸ್ರ ಕುಂತಲಂ ಅಂದ್ರೆ 999,000 ಕೂದಲುಳ್ಳವ ಅಂತ ಅರ್ಥ ಅಲ್ಲ, ಸದಾ ಕಾಲ ಜೊತೆಯಲ್ಲೇ ಇರತಕ್ಕಂತಹ ಕೂದಲು ಉಳ್ಳವ ಎನ್ನುವ ಧಾಟಿಯಲ್ಲಿ ತುಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಅಂತ ಹೇಳಿಕೊಂಡು ಇಂತಹ ಕೃಷ್ಣನನ್ನು ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಚಾಪೆಯಲ್ಲಿ ಕೂತ್ಕೊಂಡು ಚಿಂತನೆ ಮಾಡಿದೆವು ಅಂತಂದ್ರೆ ಆ ದಿವಸ ರಾತ್ರಿ ಮಲಗುವ ತನಕ ನಮಗೆ ಯಾವುದೇ ಸಮಸ್ಯೆಗಳು ಬರೋಲ್ಲ. ಏನು ಸಮಸ್ಯೆ ಬಂದರೂ ಕೂಡ ಝಳಝಳ ಅಂತ ಅಲ್ಲೇ ಪರಿಹಾರ ಆಗಿ ಬಿಡುತ್ತೆ. ಆ ನಿಟ್ಟಿನಲ್ಲಿ ವಸುದೇವ ಇಷ್ಟು ಕೃಷ್ಣನನ್ನು ತಾನು ಪ್ರಾರ್ಥನೆ ಮಾಡಿದ ಮೇಲೆ ಇನ್ನೊಂಚೂರು ಇವತ್ತು ಶ್ರೀನಿವಾಸ ಕಲ್ಯಾಣ, ಶ್ರೀನಿವಾಸನ ಮದುವೆ. ಇನ್ನೊಂದು ಕ್ರಮ ಉಂಟು, ಸೀತಾ ಕಲ್ಯಾಣ. ಯಾರಿಗೆ ಲಗ್ನ ಆಗಬೇಕು ಅವರ ಹೆಸರಲ್ಲಿ ಪ್ರಸಿದ್ಧಿಗೆ ಬರುವುದಷ್ಟೇ. ಯಾರಿಗೆ ಲಗ್ನ ಆಗಬೇಕು, ಸೀತೆಗೆ ಲಗ್ನ ಆಗಬೇಕಿತ್ತು, ಅದಕ್ಕೋಸ್ಕರ ಸೀತಾ ಕಲ್ಯಾಣ ಅಂತ ಬಂದುಬಿಡ್ತು. ರಾಮಚಂದ್ರ ಸೀತೆಯ ಉದ್ದೇಶದಿಂದ ಜನಕರಾಜನ ಮನೆಗೆ ಹೋದದ್ದಲ್ಲ. ವಿಶ್ವಾಮಿತ್ರ ಋಷಿಗಳು ಬನ್ನಿ ಹೋಗೋಣ, ಅಲ್ಲಿ ಏನೋ ಸ್ವಯಂವರ ಉಂಟು, ಊಟ ಉಂಟು ಅಂತ ಬನ್ನಿ ಹೋಗೋಣ ಅಂತೇಳಿ ಕರ್ಕೊಂಡು ಹೋದದ್ದು. ರಾಮಚಂದ್ರ ಅಲ್ಲಿಗೆ ಹೋದ ಅಷ್ಟೇ. ಹೋದಾಗ ಅಲ್ಲಿ ಜನಕರಾಜ ಎಲ್ಲ ಮಾತಾಡಿದ್ರು. ನೋಡುವಾಗ ಚೆನ್ನಾಗಿದ್ದಾನೆ, ಒಂದು ಬಿಲ್ಲು ಮುರಿಯುವುದಾದ್ರೆ ಯಾಕೆ ಮಾಡಬಾರದು ಅಂತ ಹೇಳಿಕೊಂಡಂದಕ್ಕೆ ರಾಮಚಂದ್ರ ಹೋದ, ಬಿಲ್ಲು ಮುರಿದ, ವಿಶ್ವಾಮಿತ್ರರ ಬಳಿ ಬಂದು ನಿಂತ ಹೊರತು ಸೀತೆ ಕೊರಳಿಗೆ ಮಾಲಿಕೆಗೆ ಒಡ್ಡಿಲ್ಲ. ಸೀತೆ ಯಾವಾಗ ರಾಮಚಂದ್ರನಿಗೆ ಪ್ರವೇಶ ಮಾಡಿದ್ನು ಆವಾಗ ಸೀತೆ ಮಾತ್ರ ಈ ಹುಡುಗ ಸಿಕ್ಕಿದ್ರೆ ಚೆನ್ನಾಗಿತ್ತು. ನಾನು ಲೌಕಿಕವಾಗಿ ಮಾತಾಡ್ತೇನೆ, ಆಧ್ಯಾತ್ಮಿಕ ನೀವು ಸ್ವಾಮಿಗಳು ಹೀಗೆ ಮಾತಾಡುದು ಅಂತ ಎಣಿಸ್ಬೇಡಿ, ಲೌಕಿಕವಾಗಿ ಮಾತಾಡ್ತಾ ಇದ್ದೇನೆ. ಸೀತೆಗೆ ತೋರಿದಂತೆ ಈ ಹುಡುಗ ನನಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿಕೊಂಡು ಆ ಸುದ್ದಿ ಜನಕರಾಜನ ಕಿವಿಗೂ ಬಿತ್ತು. ಜನಕರಾಜ ಅಂದ, ಏನ್ ಮಾಡು, ಒಂದು ಪಣ ಇಟ್ಟಿದ್ದೇನೆ, ಆ ಪಣವನ್ನು ರಾಮಚಂದ್ರ ಪೂರೈಸಲಿ, ನಾನು ಹುಡುಗಿಯನ್ನು ಕೊಡ್ತೇನೆ. ಆದ್ರಿಂದ ಏನಾಯ್ತದು, ಸೀತಾ ಕಲ್ಯಾಣ ಅಂತಾಯ್ತು. ಇಲ್ಲಿ ಹುಡುಗಿ ಬೇಕಿದ್ದದ್ದು ಶ್ರೀನಿವಾಸನಿಗೆ. ಶ್ರೀನಿವಾಸ ಕಲ್ಯಾಣ ಕಥೆ ಗೊತ್ತು ತಾನೆ. ಇನ್ನು ಶ್ರೀನಿವಾಸ ಹುಡುಗಿಗೋಸ್ಕರ ತುಂಬಾ ಬೇಸರದಲ್ಲಿ ಕೂತಿದ್ದ ಅಂತ ಅದನ್ನು ನಾವು ಯಥಾವತ್ತಾಗಿ ತಿಳ್ಕೊಂಡ್ಬಿಟ್ರೆ ನಾಳೆ ನಾವು ಕೂಡ ಅದೇ ರೀತಿಯಲ್ಲಿ ಬೇಸರದಲ್ಲಿ ಕೂಡಬೇಕಾಗಿತ್ತು. ಹುಡುಗಿಯೇ ಸಿಗೋಲ್ಲ ಅಂತ. ಅದಕ್ಕೆ ನಾಟಕ ಅಂತ ಹೇಳಿಕೊಂಡು ಇಷ್ಟು ಅನುಸಂಧಾನ ಮಾಡಿಕೊಂಡು ಅಂತೂ ಶ್ರೀನಿವಾಸ ತಾನು ಬೇಸರದಂತೆ ನಟಿಸಿದ. ಅಲ್ಲಿ ತುಂಬಾ ಯಾರ ಕೈವಾಡ ಇತ್ತು, ಕೈವಾಡ ಶುಕಾಚಾರ್ಯರ ಕೈವಾಡ ತುಂಬಾ ಇತ್ತು. ವಾದಿರಾಜ ಶ್ರೀಪಾದರಂತ ಇದ್ದಾರೆ, 2 ಸಲ ಅವರು ವಾದಿರಾಜರದಷ್ಟು ಶ್ರೀನಿವಾಸ ಕಲ್ಯಾಣವನ್ನು ಕನ್ನಡಕ್ಕೆ ತರ್ಜಮೆ ಮಾಡಿದ್ದಾರೆ. ಕನ್ನಡಕ್ಕೆ ತರ್ಜಮೆ ಮಾಡಿದಾಗ ಅದರಲ್ಲಿ 2 ಸಲ, ಒಂದು ಸಲ ಲಗ್ನ ಪತ್ರಿಕೆ, ಇನ್ನೊಂದು ಸಲ ಓಲೆ ಅಂತ ಹೇಳಿಕೊಂಡು 2 ಸಲ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಪ್ರಾಯಶಃ ಮಧ್ವ ಸಿದ್ಧಾಂತ ಅಲ್ಲಿಂದಲೇ ಶುರುವಾದದ್ದು ಕಾಣುತ್ತೆ. ಮಧ್ವ ಸಿದ್ಧಾಂತ ಅಂದ್ರೆ ಏನು, ಅದ್ವೈತ ಸಿದ್ಧಾಂತ ಅಂದ್ರೆ ಹೀಗೆ, ಮಧ್ವ ಸಿದ್ಧಾಂತ ಅಂದ್ರೆ ಹೀಗೆ. ಅದರಿಂದ ಎಲ್ಲ 2 ಸಲ. ಇನ್ನೂ ಹೆಚ್ಚು ವಿಚಾರ ಮಾಡ್ತೀರಾ, ಹನುಮಂತ ಬೆಟ್ಟವನ್ನು ತಂದದ್ದು ಎಷ್ಟು ಸಲ? 2 ಸಲ ತಂದದ್ದ. ಇನ್ನು ಪ್ರಾಯಶಃ ಸ್ವಲ್ಪ ಹುಡುಕ್ತಾ ಹೋದ್ರೆ ಕೃಷ್ಣನು 2 ಸಲ ಹಿಡ್ತಾ ಅಂತ ಏನೋ ಒಂದು ಕಡೆ ಕೇಳಿದ್ದು ನೆನಪು. ಆದ್ರೆ ನಮ್ಮಲ್ಲೆಲ್ಲ 2 ಸಲ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಓಲೆ ಬರೆಸಿದ್ದು 2 ಸಲ. ವಾದಿರಾಜ ಶ್ರೀಪಾದರ ದೃಷ್ಟಿಯಲ್ಲಿ ಒಮ್ಮೆ ಲಗ್ನ ಪತ್ರಿಕಾ ರೂಪದಲ್ಲಿ, ಮತ್ತೊಮ್ಮೆ ಓಲೆಯ ರೂಪದಲ್ಲಿ.
ಅಂತ 2 ಸಲ ಓಲಿ ಬರೆಸಿದ್ದಾರೆ ಅಂತ ಹೇಳಿಕೊಂಡು ವಾದಿರಾಜ ಶ್ರೀಪಾದರಂತಾರೆ. ಅದು ಕೂಡ ಜವಾಬ್ದಾರಿ ಕೊಟ್ಟದ್ದು ಯಾರಿಗೆ ಅಂತಂದ್ರೆ ಶುಕಾಚಾರ್ಯರಿಗೆ. ಯಾಕೆ ಶುಕಾಚಾರ್ಯರಿಗೆ ಜವಾಬ್ದಾರಿ ಕೊಟ್ಟದ್ದು ಅಂತಂದ್ರೆ ಅವರು ಭಾಗವತ ಓದಿ 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 ತಾರತಮ್ಯ ಹೇಗೆ ಅಂತ ಚೆನ್ನಾಗಿ ಗೊತ್ತುಂಟವರಿಗೆ. ಆದ್ರಿಂದ ಮೊದಲು ಕುಲದೇವತಾ ಪ್ರಸನ್ನ ಅಂತ ಹಾಕಿಕೊಂಡು ಕ್ರಮ ಪ್ರಕಾರ ಅಂದ್ರೆ ಒಂದು ಭಗವಂತ ತಾನೊಂದು ಕಲ್ಯಾಣವನ್ನು ಮಾಡಿಕೊಳ್ಳುವಾಗ ಎಷ್ಟು ಚೆನ್ನಾಗಿ ಮಾಡಿಕೊಳ್ತಾನೆ ಅಂದ್ರೆ ಭಗವಂತ ತೋರಿಸಿಕೊಡ್ತಾನೆ. ನಾನು ಸ್ವರಮಣ ಹೌದು, ನನಗೆ ಯಾರ ಅಪೇಕ್ಷೆ ಇಲ್ಲ ಹೌದು, ಆದ್ರೆ ಒಬ್ಬ ಭಕ್ತ ಎನ್ನ ಭಜನೆ ಮಾಡಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ ಅಂತ ತೋರಿಸಿಕೊಡ್ತಾನೆ. ನಾವೇನ್ ಮಾಡ್ತೇವೆ ಅಂತಂದ್ಬಿಟ್ರೆ ನಾನು ಕೊಟ್ಟಿಲ್ಲ ಅಂದ್ರೆ ಇನ್ನೊಂದು ಮನೆಯಲ್ಲಿ ಪೂಜೆ ನಡೀತದೆ ದೇವರಿಗೆ, ಅಲ್ಲಿ ಊಟ ಆಗ್ತದೆ, ಒಬ್ಬನೇ ದೇವರಲ್ಲ, ಇಲ್ಲಿ ಅಲ್ಲಿ ಒಬ್ಬನೇ ದೇವರಲ್ವ, ನಾನು ಪೂಜೆ ಮಾಡಿಲ್ಲ ಅಂದ್ರೆ ಅಡ್ಡಿ ಇಲ್ಲ, ಆ ಮನೆಯಲ್ಲಿ ಪೂಜೆ ಮಾಡ್ತಾರೆ, ಅವರು ಸ್ನಾನ ಮಾಡಿಸ್ತಾರೆ. ದೇವರಂದ ಹಾಗಲ್ಲ, ನೀನು ಪ್ರತಿ ದಿವಸ ಕೊಡ್ತಾ ಇದ್ದಂತ ಆಹಾರವನ್ನು ಈ ದಿವಸ ಒಂದು ದಿವಸ ಕೊಟ್ಟಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತೆ ಅಂತ ಶ್ರೀನಿವಾಸ ತಾನು ಬೇಸರದಂತೆ ನಟಿಸಿಕೊಂಡ ಅಂತ ಹೇಳಿಕೊಂಡು ಮತ್ತೆ ಲಗ್ನ ಎಲ್ಲ ಆಯ್ತು ಅಂತ ಹೇಳಿಕೊಂಡು ಈ ವಿಷಯದಲ್ಲಿ ಒಂದು ಹುಡುಗ ಹೇಗಿರ್ಬೇಕು ಎನ್ನುವುದನ್ನು ವಾದಿರಾಜ ಶ್ರೀಪಾದ ರುಕ್ಮಿಣೀಶ ವಿಜಯದಲ್ಲಿ ರುಕ್ಮಿಣಿಯ ಮೂಲಕ ಹೇಳಿಸ್ತಾರೆ. ಹುಡುಗ ಹೇಗಿರ್ಬೇಕು ಅಂತ ಹೇಳಿ ಆ ಶ್ಲೋಕ ಅಷ್ಟು ಚೆನ್ನಾಗಿದೆ. ಅದನ್ನೊಂದು ಓದುವುದು ಅಂತಾದ್ರೆ ಧನ್ಯ ಅಬಲ ಸಾ ಅಬಲ ಧನ್ಯ, ಅವಳೇ ಕೃತಕೃತ್ಯಳು. ಧನ್ಯ, ಅವಳು ಓಲೆ ಬರೆದದ್ದಿದು, ಪತ್ರ ಬರೆದು ಅವಳು ಕಳಿಸತಕ್ಕಂತಹ ಕ್ರಮ, ಪತ್ರದಲ್ಲಿರತಕ್ಕಂತಹ ವಿಷಯ, ಆ ವಿಷಯವನ್ನು ಅವಳೇ ಹೇಳ್ತಾ ಇದ್ದಾಳೆ. ಧನ್ಯ ಅಬಲ, ಸಾ ಅಬಲ ಧನ್ಯ, ಆ ಹೆಣ್ಮಗಳೇ ನಿಜವಾಗಿ ಧನ್ಯಳು. ಎಂತಹ ಹೆಣ್ಮಗಳು? ಯಾವ ಹೆಣ್ಮಗಳನ್ನು ವಿಭುವಿಗೆ ಕೊಡ್ತಾರೋ ಆ ಹೆಣ್ಮಗಳೇ ಧನ್ಯಳು ಅಂತ ಮೊದಲಿನದ್ದು. ವಿಭುವಿಗೆ ಕೊಡ್ತಾರೋ ಧನ್ಯ ಅಬಲ ಸಾ ವಿಭವೇ ಭವೇತ್. ವಿಭುವಿಗೆ ಅಂದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದರ್ಥ ವ್ಯಾಪ್ತ ಅಂತ ಒಂದರ್ಥ. ಏನರ್ಥ ಗೊತ್ತಾ ನಿಜವಾಗಿ ವಿಭು ಶಬ್ದದ ಅರ್ಥ? ವಿರುದ್ಧವಾಗಿ ಇರುವವನಿಗೆ ಹುಡುಗಿಯನ್ನು ಕೊಟ್ರೆ ಆ ಹುಡುಗಿಯೇ ಧನ್ಯಳು. ವಿರುದ್ಧವಾಗಿ, ಯಾವುದಕ್ಕೆ ವಿರುದ್ಧವಾಗಿ? ಅನ್ಯಾಯಕ್ಕೆ ವಿರುದ್ಧವಾಗಿ ಇರತಕ್ಕಂತಹ ಹುಡುಗನಿಗೆ ಹುಡುಗಿಯನ್ನು ಕೊಟ್ರೆ ಆ ಹುಡುಗಿಯೇ ಧನ್ಯಳು. ಏನು? ಕಡಿತ, ಬಡಿತ, ಕುಡಿತ ಇಂಥದ್ದೇ ಇರತಕ್ಕಂಥದ್ದು. ಮೊದಲು ಹುಡುಗನ ಬಗ್ಗೆ ವಿಚಾರ ಮಾಡುವಾಗಲೇ ನಮ್ಮಲ್ಲಿ ಮೊದಲು ಕೇಳುವುದೇ ನಿಮ್ಮ ಮಗುವಿಗೆ ದುರಭ್ಯಾಸ ಉಂಟಾ ಅಂತ ಮೊದಲು ಕೇಳೋದು. ಇಂಥ ಪ್ರಸಂಗ ಉಂಟಲ್ಲ, ಅದಕ್ಕೆ ವಾದಿರಾಜರು ಕೊಟ್ಟರು. ಏನು ಅಂತ? ಈ ಶ್ಲೋಕವನ್ನು ಪ್ರಾಯಶಃ ಚೆನ್ನಾಗಿ ನಾವು ಪಾರಾಯಣ ಮಾಡಿದೆವು ಅಂತಂದ್ರೆ ನಮಗೆ ಸಿಗತಕ್ಕಂತಹ ಹುಡುಗ ವಿಭು ಆಗ್ತಾನೆ, ವಿರುದ್ಧನಾಗಿ ಇರ್ತಾನೆ. ಯಾವುದಕ್ಕೆ? ಅಧರ್ಮಕ್ಕೆ, ಅನ್ಯಾಯಕ್ಕೆ ವಿರುದ್ಧನಾಗಿ ಇರತಕ್ಕಂತಹ ಹುಡುಗ ಆಗ್ತಾನೆ. ಅಂದ್ರೆ ಒಳ್ಳೆಯ ಹುಡುಗ ಅಂತ ಅರ್ಥ. ವಿಭವೇ ಅಂತಹ ಹುಡುಗನಿಗೆ ಕೊಟ್ಟೆವು ಅಂತಂದ್ರೆ ಆಮೇಲೆ ಸಾಮ್ನಾ ವೇದ್ಯಾಯ ಭೂಮ್ನೆ ಪುರುಷಾಯ, ಸಾಮ್ನಾ ವೇದ್ಯಾಯ ಭೂಮ್ನೆ ಪುರುಷಾಯ, ಭೂಮ್ನೆ ಪುರುಷಾಯ, ಪುರುಷ ಪುರುಷ ಶಬ್ದಕ್ಕೆ ಗಂಡಸು ಅಂತ ಅರ್ಥ. ಸರಿ, ಹುಡುಗ ಏನಾಗಬೇಕು? ಗಂಡು ಆಗಬೇಕು. ನೋಡ್ಲಿಕ್ಕೆ ಗಂಡು ಆಗಬೇಕಾ ಅಥವಾ ಅಂತಹ ಕೂಡ ಗಂಡು ಆಗಬೇಕಾ ಅಂತ, ಒಳಗೂ ಗಂಡಸುತನ ಇರಬೇಕಾ ಅಂತ ನಮ್ಗೆ ಆರಂಭದಲ್ಲಿ ಗೊತ್ತಾಗುತ್ತಾ? ಇಲ್ಲ. ಗಂಡು ಅಂತ ನೋಡಿದೆವು, ಲಗ್ನ ಮಾಡಿದೆವು. ಲಗ್ನ ಆಗಿ ಸ್ವಲ್ಪ ಸಮಯ ಆದ್ಮೇಲೆ ಹೇಗೆ ಅಂಬೆ ಕತೆ ನೋಡಿದ್ದೇವಲ್ವ, ಮತ್ತೆ ಹುಡುಗನೋ ಏನೋ ಮತ್ತೆ ಆದದ್ದಲ್ವ, ಅವಳು ಹುಡುಗಿ ಮತ್ತೆ ಹುಡುಗ ಆದದ್ದಲ್ವ. ನಮಗೆ ನೋಡುವಾಗ ಹುಡುಗ ಅಂತ ಕಾಣಿಸ್ತಾನೆ, ಆದ್ರೆ ಒಳಗಿನಿಂದ ಪೌರುಷ ಉಂಟಾ, ಒಳಗಿನಿಂದ ಪುಂಸ್ತ್ವ ಉಂಟಾ? ಅದಕ್ಕೆ ರುಕ್ಮಿಣಿ ಅಂತ ಇದ್ದಾಳೆ. ಅಂತಹ ಹುಡುಗನಿಗೆ ನಾನು ಸಿಕ್ಕಿದೆ ಅಂತಂದ್ರೆ ಆ ಹುಡುಗಿಯೇ ಧನ್ಯಳು. ಎಂತ ಹುಡುಗ? ಭೂಮ್ನೆ ಪುರುಷಾಯ, ಪೂರ್ಣವಾದ ಪುರುಷತ್ವ ಉಳ್ಳವ ಅಂತ ಅರ್ಥ. ಭೂಮ್ನೆ ಪುರುಷಾಯ, ಪೂರ್ಣವಾದ ಪುರುಷತ್ವ ಉಳ್ಳ ಹುಡುಗನಿಗೆ ಕೊಡಲ್ಪಟ್ಟ ಹುಡುಗಿ ಧನ್ಯಳು ಅಂದ್ರೆ ಏನರ್ಥ? ವಂಶವನ್ನು ಬೆಳಗಿಸತಕ್ಕಂತಹ ತಾಕತ್ತು ಉಳ್ಳಂತಹ ಹುಡುಗ ಆಗಬೇಕು ಅಂತ ಅದರ ಅರ್ಥ.
ಯಾವುದೋ ಹೇಗಾದ್ರೂ ಮಾಡಿ ವಯಸ್ಸಿಗೆ ಬಂದಿದ್ದಾಳೆ, ಏನಾದ್ರೂ ಮಾಡಿ ದಾಟಿಸೋಣ ಅಂತೂ ಒಬ್ಬನ ಕೊರಳಿಗೆ ಕಟ್ಟಿಬಿಟ್ರೆ ನನ್ನ ಜವಾಬ್ದಾರಿ ಮುಗಿಯಿತು ಅಂತಲ್ಲ. ಮತ್ತೆ ಕೊಡತಕ್ಕಂತ ಹುಡುಗ ಹೇಗಿದ್ದಾನೆ ಎನ್ನುವುದನ್ನು ವಾದಿರಾಜ ಶ್ರೀಪಾದರು ಈ ಒಂದು ಶ್ಲೋಕ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಆದ್ರಿಂದಲೇ ರುಕ್ಮಿಣೀಶ ವಿಜಯ ಅದರ ಮೊದಲಿನ ಕೆಲಸ ಏನು ಅಂತಂದ್ರೆ, ಲಗ್ನ ಆಗದ ಹೆಣ್ಣು ಗಂಡಿಗೆ ಲಗ್ನ ಮಾಡಿಸುವುದು. ಪುಕ್ಕಟೆ ಯಾವುದೋ ಒಂದು ಗಂಡಿಗೆ ಯಾವುದೋ ಒಂದು ಹೆಣ್ಣಿನ ಜೊತೆ ಲಗ್ನ ಅಂತಲ್ಲ, ಯೋಗ್ಯವಾದ ಗಂಡಿಗೆ ಯೋಗ್ಯವಾದ ಹೆಣ್ಣಿನ ಜೊತೆಗೆ ಲಗ್ನವನ್ನು ಮಾಡಿಸುವುದೇ ರುಕ್ಮಿಣೀಶ ವಿಜಯದ ಮೊದಲಿನ ಫಲ ಅಂತ ವಾದಿರಾಜ ಶ್ರೀಪಾದರು ಕೊಟ್ಟಿರತಕ್ಕಂಥದ್ದು. ಹೀಗೆ ಅನೇಕ ಗುಣಗಳನ್ನು ಅದರಲ್ಲಿ ತುಂಬಿಸುವ ಮೂಲಕ ಹುಡುಗ ಮೊದಲನೇದ್ದೇನು ದುರಭ್ಯಾಸ ಇರಬಾರ್ದು, ಎರಡನೇದ್ದು ಏನು ಅಂತಂದ್ಬಿಟ್ರೆ ಅವನಲ್ಲಿ ಪುಂಸ್ತ್ವ ಇರಬೇಕು. ಇಂತಹ ಹುಡುಗನಿಗೆ ಕೊಟ್ಟೆವು ಅಂತಂದ್ರೆ, ಆಮೇಲೆ ಒಂದು ಮಾತು ಮುಂದಿನದ್ದು ಕೊನೆದೊಂದು ಮಾತು ಹೇಳಿಬಿಡ್ತೇನೆ. ಪಾತ್ರೇಶು ದತ್ತ ಆತ್ಮ ಪದಾಯ, ಪಾತ್ರೇಶು ದತ್ತ ಆತ್ಮ ಪದಾಯ, ತನ್ನ ಸ್ಥಾನವನ್ನು ಯೋಗ್ಯ ವ್ಯಕ್ತಿಗೆ ಕೊಡುವವನು ಆಗಬೇಕು ಅಂತಹ ಹುಡುಗನಿಗೆ ಅಂತ. ತನ್ನ ಸ್ಥಾನವನ್ನು ಯೋಗ್ಯ ಹುಡುಗನಿಗೆ ಕೊಡುವವರು, ಯೋಗ್ಯ ವ್ಯಕ್ತಿಗೆ ಕೊಡತಕ್ಕಂತಹ ಹುಡುಗ ಆಗಬೇಕು ಅಂತ. ಏನಿದು? ಮತ್ತೇನಿಲ್ಲ, ಇದಕ್ಕೆ ವಂಶ ಬೆಳಿಬೇಕು ಅಂತ ಅರ್ಥ. ಮತ್ತೇನು? ವಂಶ ಬೆಳೆದು ಸುಮಾರು 4-5 ಮಕ್ಕಳು ಆಯ್ತು ಅಂತಂದ್ರೆ ಆವಾಗ ತನ್ನ ಉತ್ತರಾಧಿಕಾರಿ ಯಾರನ್ನು ಮಾಡಬೇಕು ಅಂತ. ನಾವೇನೋ ಈಗಿನ ಕಾಲದಲ್ಲಿ ಎಲ್ಲ ಆಸ್ತಿಯನ್ನು 4 ಮಕ್ಕಳಿಗೂ ಸಮಾನವಾಗಿ ಹಂಚಿ ಬಿಡ್ತೇವೆ. ಆ ಮಕ್ಕಳು ಅದನ್ನು ಸರಿಯಾಗಿ ಉಳಿಸಿಕೊಳ್ತಾವೋ ಬೆಳೆಸಿಕೊಳ್ತಾವೋ ಅಂತ ಗೊತ್ತಿಲ್ಲ. ಅದನ್ನು ಮಾರಾಟ ಮಾಡಿ ಎಲ್ಲಿಗೋ ಹೋಗತಕ್ಕಂಥ ಪ್ರಸಂಗ ಇರುತ್ತೆ. ಆದ್ರೆ ಯಾರೋ ಒಬ್ಬನಿಗೆ ಒಂದು ಮಹತ್ವ ಇರುತ್ತೆ, ಏನು ಅಂತ? ಹಿರಿಯರ ಆಸ್ತಿ, ಹಿರಿಯರ ಪ್ರಸಾದ. ಆದ್ರೆ ಇದನ್ನು ಸುಮ್ಮನೆ ಮಾರಾಟ ಗೀರಾಟ ಮಾಡಿಕೊಂಡು ಎಲ್ಲಿಗೂ ಹೋಗಬಾರದು, ಇದನ್ನು ಚೆನ್ನಾಗಿ ಉಳಿಸ್ಬೇಕು ಬೆಳೆಸ್ಬೇಕೆನ್ನತಕ್ಕಂಥ ಅಭಿಪ್ರಾಯ ಯಾರೋ ಒಬ್ಬ ಮಗನಿಗಿರ್ಬೋದು, ಎಲ್ರಿಗೂ ಇರಬೇಕು ಅಂತೇನಿಲ್ಲ. ಅದಕ್ಕೆ ವಾದಿರಾಜ ಶ್ರೀಪಾದರಂತಾರೆ, ಪಾತ್ರೇಶು ದತ್ತ ಆತ್ಮ ಪದಾಯ ಅಂತ ಹೇಳಿಕೊಂಡು ಯೋಗ್ಯ ವ್ಯಕ್ತಿನನ್ನು ತನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡುವ ತಾಕತ್ತು ಯಾರಿಗುಂಟೋ ಅಂತಹ ಹುಡುಗನಿಗೆ ಹುಡುಗಿಯನ್ನು ಕೊಟ್ಟೆವು ಅಂತಂದ್ರೆ ಏನಾಯ್ತು? ಒಂದು ವಂಶನು ಕೂಡ ಇದರಲ್ಲಿ ಬೆಳೆಸಿದಂತೆ ಆಯಿತು. ಆ ನಿಟ್ಟಿನಲ್ಲಿ ವಾದಿರಾಜ ಶ್ರೀಪಾದರು ರುಕ್ಮಿಣಿಯ ವಿವಾಹದ ಸಂದರ್ಭದಲ್ಲಿ ರುಕ್ಮಿಣಿಯ ಮನಸ್ಸಿನಲ್ಲಿ ಇರತಕ್ಕಂತಹ ಹುಡುಗನ ಬಗ್ಗೆ ವರ್ಣನೆಯನ್ನು ಕೊಟ್ಟು ಆ ಹುಡುಗಿಗೆ ಮತ್ತೆ ಕೃಷ್ಣನ ಜೊತೆ ವಿವಾಹ ಆಗುತ್ತೆ, ಅವರ ದಾಂಪತ್ಯ ಜೀವನ ಮುಂದೆ ಚೆನ್ನಾಗಿ ನಡೆಯುತ್ತೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಂ ಅಸ್ತು.